ಇದು ಇವತ್ತಂದರೆ ನಮಗೆ ರುಟೀನ್ ಆಗಿಬಿಟ್ಟಿದೆ. ಪೊಲೀಸ್ ಸ್ಟೇಷನ್ನು, ಕೋರ್ಟು ಅಂತ ಹೇಳಿದರೆ ಒಂಥರ ಬೀಗರು ನೆಂಟರ ಮನೆ ಆಗಿದೆ. ಮದುವೆ ಇದ್ದಾಗ ದಿನ ಅಡ್ಡಾಡ್ತಾರಲ್ಲ ಹಂಗಾಗಿದೆ. ಇರಲಿ, ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಿರಿಯ ಸಹೋದರಿದ್ದಾರೆ. ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಿನ್ನೆ ತಾವೆಲ್ಲ ನೋಡಿದ್ದೀರಿ, ತಾವು ಕೂಡ ಉಪಸ್ಥಿತರಿದ್ದಿರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು SP ನೇತೃತ್ವದಲ್ಲಿ ಬಂದಿದ್ದರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು. ಆನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತಾವು ನೋಡಿದ್ದೀರಿ, ನಮ್ಮ ವೆಹಿಕಲ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿದೆ. ಯಾರು ಕೂಡ ಅಡ್ಡಿಪಡಿಸಿಲ್ಲ. ಇವತ್ತೇನು ಮಾಡಿದ್ದಾರೆ, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಟಿ ಮತ್ತು ಇತರ 30 ಜನರ ಮೇಲೆ FIR ಅಂತ ನಮಗೊಂದು ಸುದ್ದಿ ಬಂತು. ಅದು ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ, ಬರೀ ಅದು ಗಾಳಿ ಸುದ್ದಿ ಎಲ್ಲ ಕೇಳ್ಕೊಂಡ್ವಿ, ಹೌದು ಆಗಿದೆ ಅಂಥೇಳಿ. ಹೀಗಾಗಿ ನಾನು ಕೇಳೋಕ್ಕೆ ಬಂದಿದ್ದೀನಿ. ಯಾಕಂತ ಹೇಳಿದರೆ, ಈ ಪೊಲೀಸ್ ಇಲಾಖೆಯದ್ದು ಡೀಸೆಲು ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು? ಅವರು ಮತ್ತೆ ಒಂದು 100 ಜನ ಬರೋದು, ಒಂದು 50 ಗಾಡಿಯಲ್ಲಿ ಬರೋದು, ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇಷನ್ನಿಗೆ ಅದ್ರ ಬಜೆಟಿಗೆ ಹೊರೆ ಆಗಬೇಕು ಅಂಥೇಳಿ. ಅರೆಸ್ಟ್ ಮಾಡೋದಿದ್ದರೆ ಮಾಡಿರಿ, ಅರೆಸ್ಟ್ ಮಾಡೋದಿದ್ದರೆ ಮಾಡಿ. ಸುಮ್ಮನೆ ಯಾಕಂತ ಹೇಳಿದರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ, ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ನಾವು ಮತ್ತು ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವರ ಸ್ಟೇಷನ್ಗೆ ಬೆಳಿಗ್ಗೆ 9 ಗಂಟೆಗೆ ಹೊಂಟವ್ರು. ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ 35(3) BNSSನಲ್ಲಿದೆ, ಅದಕ್ಕೆ ಉತ್ತರ ಕೊಡಬಾರ್ದು. ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗೆ ಮಾಡಿ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ವೈಲೇಟ್ ಮಾಡಿ, ಕೋರ್ಟಲ್ಲಿನೂ ಕೂಡ ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಬಟ್ ಎನಿಹೌ ನ್ಯಾಯಾಲಯಕ್ಕೆ ನಾವು ಇದನ್ನು ಮಾಡಬೇಕು. ಇದಕ್ಕೇನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗಿದ್ದಕ್ಕೆ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ, ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಇದು SIT ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ, ಹೀಗಾಗಿ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿನ ಅರೆಸ್ಟ್ ಮಾಡಿದರು ಅಂತ ಒಂದು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಭಯ ಬೀಳಿಸೋದು. ನೋಡಿ, ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ MD ಅವರ ಪೂರ್ತಿ ಮನೆಯನ್ನು ಸುತ್ತುವರೆದಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು, ಬೆಂಗಳೂರು ಪೊಲೀಸರು ಸಮೀರ್ MD ಮನೆಯನ್ನು ಕಂಟಿನ್ಯೂಸ್ 4-5 ಅವರ್ಸ್ ಸುತ್ತುವರೆದಿದ್ದಾರೆ. ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ. ಇಲ್ಲಂತಂದ್ರೆ ನಿನ್ನೆ ಅವನು ಅರೆಸ್ಟು. ಮತ್ತು ನಿನ್ನೆ ನಾನು ಸಹಕಾರ ಕೊಟ್ಟಂಥವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅರೆಸ್ಟ್ ಮಾಡಲಿ, ಭಯಪಡಿಸ್ತಾ ಇದ್ದಾರೆ. ನಾವು ಸೌಜನ್ಯ ಹೋರಾಟಗಾರರು, ಭಯವನ್ನೇ ಪ್ರಶ್ನಿಸ್ತೇವೆ ನಾವು. ಈಗ ನಿಮ್ಮ ಮೇಲೆ ಈಗ ಅವರು ನಾನ್ ಬೇಲೇಬಲ್ ಸೆಕ್ಷನ್ಸ್ಗಳನ್ನು ಹಾಕಿದ್ರೆ ಆಗುವ ಸಂದರ್ಭ ಬರುತ್ತೆ. ಆಯ್ತು ಸರ್. ಅದಕ್ಕೆ ಸರ್, ಈಗ ನನಗೆ ಗೊತ್ತಾಗಬೇಕಲ್ಲ. ಹೌದು, ನನ್ನನ್ನು ಅವರು ಯಾವುದೋ ಒಂದು ಕೇಸಲ್ಲ, ನಾನು ಒಬ್ಬ ವ್ಯಕ್ತಿ, ಈ ದೇಶದ ಪ್ರಜೆ ನಾನು. ಆ್ಯಂಡ್ ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್, ಯಾವ ಕೇಸಸ್ಸು, ಯಾವ ಪ್ರಕರಣದ ಮೇಲೆ ನನ್ನನ್ನು ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ. ಹೀಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ, ನಾವು ಪೊಲೀಸರ ಜೊತೆಗೇ ಇರ್ತೀವಿ. ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಲೇ ಬಂದಿದ್ದೀನಿ. ಬಂಧನ ಮಾಡೋದ್ರೆ ಮಾಡಲಿ ಸರ್. ಈಗ ನಿಮ್ಮ ಕೇಸ್ ಆಗಿರೋಂಥದ್ರ ಬಗ್ಗೆ ಮಾಹಿತಿ ಇದೆಯಾ? ಖಂಡಿತ ಇದೆ. ಇಲ್ಲ, ಖಂಡಿತ ಇದೆ. ಖಚಿತ ಮಾಹಿತಿ ಇದ್ದಿದ್ದಕ್ಕೇ ನಾನು ಇಲ್ಲಿ ಇದ್ರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ. ಯಾವುದೋ ಊಹಾಪೋಹ ಅಲ್ಲ. ಅದಕ್ಕೆ ನಾವು ಬೆಳಗ್ಗೆನೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ವಿ, ಏನು ಕೇಸಸ್ಸು, ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ. ನೋಡೋಣ. ಕಳೆದ 20 ದಿನಗಳಿಂದ ಎಷ್ಟು ಪ್ರಕರಣಗಳು ನಿಮ್ಮ ಮೇಲೆ ದಾಖಲಾಗಿದೆ? ಸರ್, ನಿನ್ನಿಲ್ದ ಮೊನ್ನೆನೂ ಕೂಡ ಬೆಳಿಗ್ಗೆ 1:30ವರೆಗೆ ನಂದು ಎನ್ಕ್ವೈರಿ, 4 ಕೇಸು ಕಂಟಿನ್ಯೂಸ್, 4 ಎಲ್ಲವೂ ಕೂಡ ಫೇಕ್ ಕೇಸ್. 4 ಕೇಸ್ FIR ಮಾಡಿದ್ದಾರೆ, ರಿಜಿಸ್ಟರ್ ಆಗಿದೆ. ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ 2 ನೋಟಿಸ್ ಇದೆ. ಒಂದು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ. ಆನಂತರ ಮಾನಹಾನಿ ಪ್ರಕರಣ ಅಂತೂ ಮೇ ಬಿ ಇಟ್ ಹ್ಯಾಸ್ ಕ್ರಾಸ್ಡ್ 10. ಎವ್ರಿ 2 ಡೇಸ್ಗೆ ಒಂದೊಂದು ನೋಟಿಸ್ ಬರ್ತಾನೆ ಇದೆ. ಆಲ್ಮೋಸ್ಟ್ 20ಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ. ಜಯಂತ್ರ ಮೇಲೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್, ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ, ಇವತ್ತೇನಾದರೂ ನಾಳೆ ಬೇಲಾದರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ, ತಾವು ಕೇಳಿದ್ರಿ ಸರ್ ಅದು ನಾನ್ ಬೇಲೇಬಲ್ ಅಂಥೇಳಿ. ಹೀಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನೆಲ್ಲ ಇಟ್ಕೋಬೇಕು. ಸೊ ಆ ಒಂದು ಕುತಂತ್ರ ಭಾಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡಲಿ, ವೆದರ್ ಐ ಡೋಂಟ್ ನೋ, ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇದು ಇವತ್ತಂದರೆ ನಮಗೆ ರುಟೀನ್ ಆಗಿಬಿಟ್ಟಿದೆ. ಪೊಲೀಸ್ ಸ್ಟೇಷನ್ನು, ಕೋರ್ಟು ಅಂತ ಹೇಳಿದರೆ ಒಂಥರ ಬೀಗರು ನೆಂಟರ ಮನೆ ಆಗಿದೆ. ಮದುವೆ ಇದ್ದಾಗ ದಿನ ಅಡ್ಡಾಡ್ತಾರಲ್ಲ ಹಂಗಾಗಿದೆ. ಇರಲಿ, ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಿರಿಯ ಸಹೋದರಿದ್ದಾರೆ. ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಿನ್ನೆ ತಾವೆಲ್ಲ ನೋಡಿದ್ದೀರಿ, ತಾವು ಕೂಡ ಉಪಸ್ಥಿತರಿದ್ದಿರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು SP ನೇತೃತ್ವದಲ್ಲಿ ಬಂದಿದ್ದರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು.
ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತಾವು ನೋಡಿದರೆ ನಮ್ಮ ವೆಹಿಕಲ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿದೆ, ಯಾರು ಕೂಡ ಅಡ್ಡಿಪಡಿಸಿಲ್ಲ. ಇವತ್ತೇನು ಮಾಡಿದ್ದಾರೆ, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಮತ್ತು ಇತರ 30 ಜನರ ಮೇಲೆ FIR ಅಂತ ನಮಗೊಂದು ಸುದ್ದಿ ಬಂತು. ಅದು ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ, ಬರೀ ಅದು ಗಾಳಿ ಸುದ್ದಿ ಎಲ್ಲ ಕೇಳ್ಕೊಂಡ್ವಿ, ಹೌದು ಆಗಿದೆ ಅಂಥೇಳಿ. ಹೀಗಾಗಿ ನಾನು ಕೇಳೋಕ್ಕೆ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಈ ಪೊಲೀಸ್ ಇಲಾಖೆಯದ್ದು ಡೀಸೆಲು ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು? ಅವರು ಮತ್ತೆ ಒಂದು 100 ಜನ ಬರೋದು, ಒಂದು 50 ಗಾಡಿಯಲ್ಲಿ ಬರೋದು, ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇಷನ್ಗೆ ಅದ್ರ ಬಜೆಟಿಗೆ ಹೊರೆ ಆಗಬೇಕು ಅಂಥೇಳಿ ಅರೆಸ್ಟ್ ಮಾಡೋದಿದ್ದರೆ ಮಾಡಿರಿ, ಅರೆಸ್ಟ್ ಮಾಡೋದಿದ್ದರೆ ಮಾಡಿ. ಸುಮ್ಮನೆ ಯಾಕಂತ ಹೇಳಿದರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ, ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿಯವರು, ನಾವು ಮತ್ತು ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವರ ಸ್ಟೇಷನ್ಗೆ ಬೆಳಿಗ್ಗೆ 9 ಗಂಟೆಗೆ ಹೊಂಟವ್ರು. ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ 35(3) BNSSನಲ್ಲಿದೆ, ಅದಕ್ಕೆ ಉತ್ತರ ಕೊಡಬಾರ್ದು. ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗೆ ಮಾಡಿ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ವೈಲೇಟ್ ಮಾಡಿ, ಕೋರ್ಟಲ್ಲಿನೂ ಕೂಡ ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಬಟ್ ಎನಿಹೌ ನ್ಯಾಯಾಲಯಕ್ಕೆ ನಾವು ಇದನ್ನು ಮಾಡಬೇಕು. ಇದಕ್ಕೇನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗಿದ್ದಕ್ಕೆ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ, ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ, ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಇದು SIT ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ, ಹೀಗಾಗಿ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿನ ಅರೆಸ್ಟ್ ಮಾಡಿದರು ಅಂತ ಒಂದು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಭಯ ಬೀಳಿಸೋದು. ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ MD ಅವರ ಪೂರ್ತಿ ಮನೆಯನ್ನು ಸುತ್ತುವರೆದಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು, ಬೆಂಗಳೂರು ಪೊಲೀಸರು ಸಮೀರ್ MD ಮನೆಯನ್ನು ಕಂಟಿನ್ಯೂಸ್ 4-5 ಅವರ್ಸ್ ಸುತ್ತುವರೆದಿದ್ದಾರೆ. ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ. ಇಲ್ಲಂತಂದ್ರೆ ನಿನ್ನೆ ಅವನು ಅರೆಸ್ಟು. ಮತ್ತು ನಿನ್ನೆ ನಾನು ಸಹಕಾರ ಕೊಟ್ಟಂಥವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅರೆಸ್ಟ್ ಮಾಡಲಿ, ಭಯಪಡಿಸ್ತಾ ಇದ್ದಾರೆ. ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ. ನಾವು ಈಗ ನಿಮ್ಮ ಮೇಲೆ ಈಗ ಅವರು ನಾನ್ ಬೇಲೇಬಲ್ ಸೆಕ್ಷನ್ಸ್ಗಳನ್ನು ಹಾಕಿದ್ರೆ ಆಯ್ತು ಆಗುವ ಸಂದರ್ಭ ಬರುತ್ತೆ. ಆಯ್ತು ಸರ್. ಅದಕ್ಕೆ ಸರ್ ಈಗ ನನಗೆ ಗೊತ್ತಾಗಬೇಕಲ್ಲ. ಹೌದು, ನನ್ನನ್ನು ಅವರು ಯಾವುದೋ ಒಂದು ಕೇಸಲ್ಲ, ನಾನು ಒಬ್ಬ ವ್ಯಕ್ತಿ, ಈ ದೇಶದ ಪ್ರಜೆ ನಾನು. ಆ್ಯಂಡ್ ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್, ಯಾವ ಕೇಸಸ್ಸು, ಯಾವ ಪ್ರಕರಣದ ಮೇಲೆ ನನ್ನನ್ನು ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ. ಹೀಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ, ನಾವು ಪೊಲೀಸರ ಜೊತೆಗೇ ಇರ್ತೀವಿ. ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಲೇ ಬಂದಿದ್ದೀನಿ. ಬಂಧನ ಮಾಡೋದ್ರೆ ಮಾಡಲಿ ಸರ್. ಈಗ ನಿಮ್ಗೆ ಕೇಸ್ ಆಗಿರೋಂಥದ್ರ ಬಗ್ಗೆ ಮಾಹಿತಿ ಇದೆಯಾ? ಖಂಡಿತ ಇದೆ. ಇಲ್ಲ, ಖಂಡಿತ ಇದೆ. ಖಚಿತ ಮಾಹಿತಿ ಇದ್ದಿದ್ದಕ್ಕೇ ನಾನು ಇಲ್ಲಿ ಆ ಒಂದು ಇದ್ರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಯಾವುದೋ ಊಹಾಪೋಹ ಅಲ್ಲ. ಅದಕ್ಕೆ ನಾವು ಬೆಳಗ್ಗೆನೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ವಿ, ಏನು ಕೇಸಸ್ಸು, ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ. ನೋಡೋಣ. ಕಳೆದ 20 ದಿನಗಳಿಂದ ಎಷ್ಟು ಪ್ರಕರಣಗಳು ನಿಮ್ಮ ಮೇಲೆ ದಾಖಲಾಗಿದೆ? ಸರ್, ನಿನ್ನಿಲ್ದ ಮೊನ್ನೆನೂ ಕೂಡ ಬೆಳಿಗ್ಗೆ 1:30ವರೆಗೆ ನಂದು ಎನ್ಕ್ವೈರಿ 4 ಕೇಸು ಕಂಟಿನ್ಯೂಸ್, 4 ಎಲ್ಲವೂ ಕೂಡ ಫೇಕ್ ಕೇಸ್. 4 ಕೇಸ್ FIR ಮಾಡಿದ್ದಾರೆ, ರಿಜಿಸ್ಟರ್ ಆಗಿದೆ. ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ 2 ನೋಟಿಸ್ ಇದೆ. ಒಂದು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ. ಆನಂತರ ಮಾನಹಾನಿ ಪ್ರಕರಣ ಅಂತೂ ಮೇ ಬಿ ಇಟ್ ಹ್ಯಾಸ್ ಕ್ರಾಸ್ಡ್ 10. ಎವ್ರಿ 2 ಡೇಸ್ಗೆ ಒಂದೊಂದು ನೋಟಿಸ್ ಬರ್ತಾನೆ ಇದೆ. ಆಲ್ಮೋಸ್ಟ್ 20ಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ. ಜಯಂತ್ರ ಮೇಲೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್, ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ, ಇವತ್ತೇನಾದರೂ ನಾಳೆ ಬೇಲಾದರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ, ತಾವು ಕೇಳಿದ್ರಿ ಸರ್ ಅದು ನಾನ್ ಬೇಲೇಬಲ್ ಅಂತೇಳಿ, ಹೀಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನೆಲ್ಲ ಇಟ್ಕೋಬೇಕು. ಸೊ ಆ ಒಂದು ಕುತಂತ್ರ ಭಾಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡಲಿ, ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ.